ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರಾತ್ರಿನೇ ಮೆಂತ್ಯ ಕಾಳನ್ನ ನೆನೆಸಿಕ್ಕಿದ್ದೆ. ಇನ್ನು ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ನಾಷ್ಟಕ್ಕೆ ಅಂತ ಹೇಳಿ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಕೂಡ ಕಂಟಿನ್ಯೂ ಅದನ್ನ ತಿನ್ಬೋದು, ನೈಟಿಗೆ ಏನಾದ್ರು ಲೈಟಾಗಿ ಮಾಡ್ಕೊಳ್ಳೋಣ ಅಂತ. ಅಷ್ಟೊತ್ತಿಗಾಗಲೇ ಮೋನಿ ಕೆಳಗಡೆ ಹೋಗಿ ಅವ್ರ ಅಜ್ಜಿ ಕೈಯಲ್ಲಿ ಮ್ಯಾಗಿ ಮಾಡಿಸ್ಕೊಂಬಂದಿದ್ದಾಳೆ. ಯಾಕಂದರೆ ನಾನು ಇಲ್ಲಿ ಮೇಲ್ ಮಾಡಿಕೊಡಲ್ಲ ಅಂತ ಕೆಳಗಡೆ ಹೋಗಿ ಮಾಡಿಸ್ಕೊಂಬಂದ್ಬಿಟ್ಟಿದ್ದಾಳೆ. ಯಾರಿಗೆ ಶೂಟ್ ಮಾಡ್ತಿರೋದು ನಮ್ಮ ಮೋನಿಷ್ಕಾ? ಹ್ಞೂ ಸರಿ. ಹ್ಞೂ ಶೂಟಾ ಅವ್ರಿಗೆಲ್ಲರಿಗೂ. ಇನ್ನು ಮೋನಿ ಆಟ ನೋಡ್ಕೊಂಬರೋಷ್ಟ್ರೊಳಗೆ ನನ್ನ ಪಲಾವ್ ಪ್ರೆಷರ್ ಕೂಡ ಹೋಗಿತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತ. ನೋಡೋಕ್ಕಷ್ಟೇ ಅಲ್ಲ, ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ನಾನೇನು ಈ ಸಲ ರುಬ್ಬೇನು ಮಾಡಿರಲಿಲ್ಲ, ಸಿಂಪಲಾಗೆ ಮಾಡಿದ್ದೆ. ಅದ್ರ ಜೊತೆಗೆ ನಂಗೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಇರಲೇಬೇಕು. ಅದು ನನಗೆ ಚಿಕ್ಕ ವಯಸ್ಸಿಂದನೂ ಹ್ಯಾಬಿಟ್ಟು. ಪಲಾವ್ ಎಲ್ಲ ಹಾಗೆ ತಿನ್ನೋಕ್ಕಾಗಲ್ಲ, ಸ್ವಲ್ಪನಾದರೂ ಮೊಸರು ಬಜ್ಜಿ ಏನಾದರೂ ಇರಲೇಬೇಕು. ಸೊ ನನ್ನ ಜೊತೆ ನಮ್ಮ ಮೋನಿ ಕಂಪ್ನಿ ಕೊಡ್ತಾ ಇದ್ದಾಳೆ ನನಗೆ ಪಲಾವ್ಗೆ. ಅವಳಿಗೆ ಮೊಸರಿದೆ ಅಂತ ಹೇಳಿ ಅವಳು ಬಂದಿದ್ದಾಳೆ. ಅಷ್ಟೇ, ಇಲ್ಲ ಅಂದಿದ್ರೆ ಅವಳು ತಿಂತಾ ಇರಲಿಲ್ಲ. ಇನ್ನು ಅವಳು ಹಾಗೆ ನನಗೆ ಒಂದು ಪಂಚ್ ಕೊಟ್ಟಳು. ಅವಳು ಕೊಟ್ಟಿರೋ ಪಂಚ್ಗೆ ಮೂಗ್ಬಟ್ಟು ಪ್ರೆಸ್ ಆಗಿ ನನಗೆ ಫುಲ್ ರಕ್ತನೇ ಬರ್ತಾಯಿತ್ತು. ಅವಳು ಅಷ್ಟು ಜೋರಾಗಿ ಅದು ಮೊಬೈಲ್ ಫೋನಿಂದ ಹಿಂಗೆ ಈ ಕಡೆ ಸಡನ್ನಾಗಿ ಹಿಂಗೆ ಎಸೆಯೋಕ್ಕೆ ಹೋದ್ಲು. ಅದು ನನ್ನ ಮೂಗಿಗೆ ಟಚ್ ಆಯಿತಾ, ಸಖತ್ ನೋವಾಯಿತು. ಇನ್ನು ಭಾನುವಾರ ಆಗಿತ್ತಲ್ಲ, ಸ್ವಲ್ಪ ಫೇಶಿಯಲ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆ ಹಿಟ್ಟಿನ ಫೇಶಿಯಲ್ ಮಾಡ್ಕೊಂಡಿದ್ದೆ. ಇನ್ನು ಮಿಕ್ಕಿರೋ ಪ್ಯಾಕ್ ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ಸಂತೋಷಕ್ಕೂ ಬಳ್ದೆ. ಚೆನ್ನಿ ಪಾಪ ಇನ್ನು ನಮ್ಮ ಮನೇಲಿರೋ ಸೋಫಾ ಬಂದು ಮೋನಿ ಆಟ ಸಾಮಾನು ಇಡೋಕ್ಕೆ ಹೊರತು ನಾವಂತೂ ಕೂತ್ಕೊಳ್ಳೋಕ್ಕಲ್ಲ. ಯಾವಾಗಲೂ ಅವಳು ಆಟ ಸಾಮಾನೇ ತುಂಬಿರುತ್ತೆ. ನೈಟ್ಗೆ ರಾಗಿ ದೋಸೆ ಮಾಡೋಣ ಅಂತ ಮಾಡಿಕೊಂಡೆ, ಬಟ್ ಯಾಕೋ ತುಂಬ ಚೆನ್ನಾಗಿ ಬರಲಿಲ್ಲ, ಕಿತ್ತೋಯ್ತು. ಅದಕ್ಕೆ ರಾಗಿ ರೊಟ್ಟಿ ಮಾಡಿಕೊಂಡೆ. ದೋಸೆ ಸ್ವಲ್ಪ ನೀರಾಗಿರುತ್ತಲ್ಲ, ರಾಗಿ ರೊಟ್ಟಿ ಆದರೆ ಚೆನ್ನಾಗಿ ಬರುತ್ತೆ ಅಂತ ರಾಗಿ ರೊಟ್ಟಿ ಚೆನ್ನಾಗಿ ಬಂತು. ಆಮೇಲೆ ನೀವು ಅಂದ್ಕೊಬೇಡಿ ಇವಳಿಗೆ ದೋಸೆನೂ ಮಾಡೋಕ್ಕೆ ಬರಲ್ವಾ ಅಂತ, ಅದು ಸ್ವಲ್ಪ ಯಾಕೋ ತೆಳುವಾಯಿತು ಅಂತ ಕಿತ್ತೋಯ್ತು ಅಷ್ಟೇ. ಅಯ್ಯೋ ಅಯ್ಯೋ ವಾ ಅಳ್ತಾವಳೆ ಎಲ್ಲ ಆನು ತುಂಬಾ ಚೆನ್ನಾಗಿದೆ. ಝೂಮಿಂಗ್ ಕ್ಲಾರಿಟಿ ಆಗಿರ್ಬೋದು, ಇದರಲ್ಲೇ ಡಬಲ್ ಟ್ಯಾಪ್ ಮಾಡಿದ್ರೆ ಝೂಮಿಂಗ್ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಸೊ ನೋಡಬಹುದು ಇದರಲ್ಲಿ 24. ಈಗಂತೂ ಮೇಡಮ್ ಸ್ವಲ್ಪ ದೊಡ್ಡವರಾಗ್ಬಿಟ್ಟಿದಾರಲ್ಲ, ಸೊ ಅವ್ರು ಯಾವ ಬಟ್ಟೆ ಹೇಳ್ತಾರೋ ಅದೇ ಬಟ್ಟೆನೇ ಹಾಕಬೇಕು. ಡೈಲಿ ಏನಿಲ್ಲ ಅಂದರೂ ಕಮ್ಮಿ ಅಂದರೂ ಒಂದು 3 ಜೊತೆ ಬಟ್ಟೆನಾದರೂ ಅವಳು ಚೇಂಜ್ ಮಾಡೇ ಮಾಡ್ತಾಳೆ. ಆ ಬಟ್ಟೆ ವಿಷಯಕ್ಕೆ ಅವಳು ಅಷ್ಟು ಗಲಾಟೆ ಮಾಡಿ ಅಳ್ತಾ ಇದ್ಲು. ಆಮೇಲೆ ಒಂದು ಚಾಕ್ಲೇಟ್ ಕೊಟ್ಟು ಅವಳನ್ನ ಸಮಾಧಾನ ಮಾಡಿ ಅಲ್ಲಿಂದ ನಾನು ನಮ್ಮ ಮನೆಗೆ ಬಂದೆ. ಯಾಕೆಂದರೆ ಇವಾಗ ಪಿತೃಪಕ್ಷ ಸೀಸನ್ ಆಗಿರೋದ್ರಿಂದ ನಮ್ಮ ರಿಲೇಟಿವ್ ಎಲ್ಲ ಕರಿತಾ ಇದ್ರು. ನಾನು ತುಂಬ ವರ್ಷ ಆಗೋಗಿತ್ತು, ನಾನು ಹೋಗೇ ಇರಲಿಲ್ಲ ಯಾರ ಮನೆಗೂ. ಸರಿ ಹೋಗೋಣ ಅಂತ ಹೇಳಿ ಈ ಸಲ ಹಂಗೆ ಅಪ್ಪ ಅಮ್ಮ ಜೊತೆನೇ ಹೋಗೋಣ ಅಂತ ಹೊರಟಿದ್ದೆ. ಇನ್ನು ನನ್ನ ತಮ್ಮ ಬಂದು ಮಂಗಳೂರು ಟ್ರಿಪ್ಗೆ ಹೋಗಿದ್ದ. ಅಲ್ಲಿಂದ ಇವಳಿಗೆ ಅಂತ ಹೇಳಿ ಆಟ ಸಾಮಾನ ತೊಗೊಂಬಂದಿದ್ದ. ಅದನ್ನು ನಮ್ಮಪ್ಪ ತೋರಿಸ್ತಾ ಇದ್ರು. ಅಣ್ಣ 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 ಅಣ್ಣ
ಇನ್ನು ನಾನು ಹೋಗಿದ್ದಿದ್ದು ನಮ್ಮ ಅತ್ತೆ ಮನೆ ಪಿತೃಪಕ್ಷಕ್ಕೆ. ಅಂದರೆ ಮತ್ತೆ ಅಂದರೆ ನಮ್ಮ ಡ್ಯಾಡಿ ಅವರ ಅಕ್ಕ. ನಮ್ಮ ಡ್ಯಾಡಿ ಸೈಡ್ ರಿಲೇಟಿವ್ಸ್ ಎಲ್ಲರೂ ಬ್ಯಾಂಗ್ಳೂರಲ್ಲೇ ಇರೋದು. ಆದ್ರೂ ನಾನು ಅಷ್ಟಾಗಿ ಹೋಗಲ್ಲ, ಯಾಕಂದರೆ ಸ್ವಲ್ಪ ಗ್ಯಾಪ್ ಆಗೋಯಿತು. ತುಂಬ ವರ್ಷಗಳ ಗ್ಯಾಪ್ ಆದಮೇಲೆ ಮತ್ತೆ ಹೋಗಬೇಕು ಅಂದರೆ ಆ ಟಚ್ ಆಗಲಿ, ಆ ಒಂದು ಕನೆಕ್ಷನ್ ಆಗಲಿ ಇರಲ್ಲ. ಹಾಗಾಗಿ ನಾನು ಕರೆದ್ರೇ ಸ್ವಲ್ಪ ಕಷ್ಟ ಹೋಗೋಕ್ಕೆ. ಇನ್ನು ಕರೆದಿಲ್ಲ ಅಂತಂದರೆ ನಾನು ಎಲ್ಲೂ ಹೋಗೋದೇ ಇಲ್ಲ. ಈ ಸಲ ಅವರು ಕರೆದಿದ್ರಲ್ವ, ಸೊ ಹೋಗೋಣ, ಹಿಂಗೆ ಇದ್ದರೆ ಏನಂತಾರೆ ಅದೊಂದು ಕನೆಕ್ಟೇ ಆಗಲ್ಲ ನಾವು ಅಂತ ಹೇಳಿ ಮತ್ತೆ ಕರ್ಕೊಂಡು ಹೋಗಿದ್ದೆ. ಇದೇ ಫಸ್ಟು ಟೈಮ್ ಮೋನಿ ಕೂಡ ಇವ್ರನ್ನೆಲ್ಲರೂ ನೋಡ್ತಾ ಇರೋದು. ಸೊ ಅವಳಂತೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ಲು.